ಆಕ್ಚುಲಿ ಎಕನಾಮಿನಲ್ಲಿ ನಾವು ₹1 ನಾವು ಬ್ಯಾಂಕ್ ಅಲ್ಲಿ ಇಟ್ರೆ ದಟ್ ಇಸ್ ಈಕ್ವಲ್ ಟು ₹7. ಅದೇ ನೀವು ಗೋಲ್ಡ್ ಅಲ್ಲಿ ಹಾಕ್ಬಿಟ್ರೆ ಗೋಲ್ಡ್ ಹೋಗ್ಬಿಟ್ಟು ಲಾಕರ್ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಇಟ್ ಇಸ್ ನಾಟ್ ಗುಡ್ ಫಾರ್ ಎಕನಾಮಿ. ಸೊ ಹಂಗಾಗಿ ಒಂದ್ಸರಿ ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗಲೂ ಗೋಲ್ಡ್ ತಗೋಬೇಡಿ ಅಂತ ಹೇಳಿದ್ದು, ಹಾಗೆ ಈಗ ಮೋದಿ ಅವರು ಅದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ನಮ್ಮ ದೇಶದ ಟೋಟಲ್ ಫಾರಿನ್ ರಿಸರ್ವ್ ಬಂದ್ಬಿಟ್ಟು $700 to $800 ಬಿಲಿಯನ್ ಇದೆ. ಪ್ರತಿ ವರ್ಷ ಸುಮಾರು $160 ಬಿಲಿಯನ್ ಅಷ್ಟು ನಾವು ಕಚ್ಚಾ ತೈಲನ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಸುಮಾರು $70 ಅಷ್ಟು ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಂತ ಇದೀವಿ. $70 ಬಿಲಿಯನ್ ಅಷ್ಟು ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಂತ ಪ್ರತಿ ವರ್ಷ. ಎರಡು ಒಟ್ಟಿಗೆ ಸೇರಿಸಿದ್ರೆ ಸುಮಾರು $220 ರಿಂದ $270 ಬಿಲಿಯನ್ ಅಷ್ಟು ನಾವು ದುಡ್ಡು ಕೊಟ್ಟು ತಗೊಂತ ಇದ್ದೀವಿ. ಇದು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಮೇಲೆ ಸ್ವಲ್ಪ ಭಾರ ಬೀಳ್ತಾ ಇದೆ. ಆಮೇಲೆ ಎರಡನೇದು, ಚಿನ್ನದ ಬೆಲೆ ಜಾಸ್ತಿ ಆದಾಗ, ಕಚ್ಚಾ ತೈಲ ಬೆಲೆ ಜಾಸ್ತಿ ಆದಾಗ, ಇವತ್ತು ನಾನು ತಗೊಂತ ಇರುವಂತ ₹100 ತಗೊಳ್ಳೋಂತ ವಸ್ತುಗೆ ನಾನು ಇವಾಗ ₹200 ಕೊಡ್ಬೇಕಾಗಿದೆ. ಸೊ ಅವಾಗ ಏನಾಗುತ್ತೆ, ಆರ್ಥಿಕವಾಗಿ ನಮ್ಮ ದೇಶದ ಮೇಲೆ ಹೊರೆಯಾಗುವಂತ ಚಾನ್ಸಸ್ ಇದೆ. ನಾನು ರೀಸೆಂಟ್ಲಿ US ಹೋದಾಗ ಅಮೆರಿಕನ್ಸ್ ಹೇಳ್ಕೊಂತಾರ ಮಾತ್ರ ಬಹಳಷ್ಟು ರಿಸರ್ವ್ ಇದೀವಿ, ಕಚ್ಚಾ ತೈಲ ಅಷ್ಟು ಇಟ್ಕೊಂಡಿದ್ವಿ ಇಷ್ಟು ಇಟ್ಕೊಂಡಿದ್ವಿ ಅಂತ ಹೇಳ್ತಾ ಇದಾರಲ್ಲ. ಆಲ್ರೆಡಿ ಅಲ್ಲಿ ಪ್ರತಿ ಗ್ಯಾಲನ್ ಬೆಲೆ 50% ಅಷ್ಟು ಪ್ರೈಸ್ ಹೈಕ್ ಆಗಿದೆ.